ನಮಸ್ಕಾರ ಕರ್ನಾಟಕ. JDS ರಾಜ್ಯಾಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರಿಗೆ ನಮಸ್ಕಾರಗಳು. ಏನಿಲ್ಲ ಕುಮಾರಣ್ಣ, ರೂಲ್ಸ್ ಇಸ್ ಅ ರೂಲ್ ಈವನ್ ಫಾರ್ ಎ ಫೂಲ್ ಅಂತಾರೆ. ಅಂದರೆ ಕಾನೂನು ಎಲ್ಲರನ್ನೂ ಫಾಲೋ ಮಾಡಲೇಬೇಕು. ಅದು ಮುಖ್ಯಮಂತ್ರಿ ಆಗಿರಲಿ, ದೇಶದ ಪ್ರಧಾನಿ ಆಗಿರಲಿ, ಅಥವಾ ಕುಮಾರಣ್ಣ ಆಗಿರಲಿ, ಅಥವಾ ನಾವಾಗಿರಲಿ. ನಿಮ್ಮ ಶಿಷ್ಯ ಯಾರೋ JDS ಶಿಷ್ಯ ಒಬ್ಬ ಯಶವಂತಪುರ ವಿಧಾನಸಭಾ ಕ್ಷೇತ್ರದ JDS ಅಧ್ಯಕ್ಷ ಅಂತೆ. ಹೆಲ್ಮೆಟ್ ಹಾಕ್ದಿರಾ ಹೋಗ್ತಾ ಇದ್ದಾನೆ. ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ. ಪೊಲೀಸರು ಪ್ರಶ್ನೆ ಮಾಡಿದ್ರೆ ಯಾಕಪ್ಪ ಹೆಲ್ಮೆಟ್ ಹಾಕಿಲ್ಲ, ನಾನು ಹಾಕಲ್ಲ ಅಂತಾನೆ. ಫೈನ್ ಕಟ್ಟು ಅಂದರೆ ಕಟ್ಟಲ್ಲ ಅಂತಾನೆ. ಗಾಡಿ ನಿಲ್ಲಿಸು ಅಂದರೆ ನಿಲ್ಲಿಸಲ್ಲ ಅಂತಾನೆ. ಈ ರಾಜಕೀಯ ಪಕ್ಷಗಳ ಈ ಒಂದು ಪೋಸ್ಟ್ಗಳೇನಿದೆ, ಕಾನೂನನ್ನ ಮುರಿಯೋಕ್ಕೆ ಮತ್ತೆ ಕಾನೂನನ್ನ ವಿರೋಧಿಸೋಕ್ಕೆ ಅಥವಾ ಧಮಕಿ ಹಾಕೋಕ್ಕೆ ಈ ರಾಜಕೀಯ ಪಕ್ಷಗಳ ರಾಜಕಾರಣಿಗಳ ಸುತ್ತಮುತ್ತ ಇರೋರು ಒಂದೊಂದು ಪೋಸ್ಟ್ಗಳು ತಗೊಂಡು ಹೆಲ್ಮೆಟ್ ಯಾಕೆ ಹಾಕಿಲ್ಲ ಅಂದರೆ ನಾನು ಯಶವಂತಪುರ JDS ಅಧ್ಯಕ್ಷ ಅಂತಾನೆ. ಈಗ ಯಶವಂತಪುರ JDS ಅಧ್ಯಕ್ಷ ಆಗ್ಬಿಟ್ರೆ ಕಾನೂನು ಫಾಲೋ ಮಾಡಬಾರ್ದು ಅಂತ ಇದೆಯಾ ಅಂತ ಹೇಳುತ್ತಾ, ಕುಮಾರಣ್ಣವರ ನಿಮ್ಮ ಯಶವಂತಪುರದ JDS ಅಧ್ಯಕ್ಷ ಅಂತೆ. JDS ಅಧ್ಯಕ್ಷ ಆಗ್ಬಿಟ್ರೆ ಹೆಲ್ಮೆಟ್ ಹಾಕ್ದಿರಾ ಟೂ ವೀಲರಲ್ಲಿ ಓಡಾಡ್ಕೊಂಡು ಯಾರಾದರೂ ಪೊಲೀಸರು ಯಾಕೆ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಒಂದು ಹಾಕಲ್ಲ ಅಂತಾನೆ. ಹೆಲ್ಮೆಟ್ ಗಾಡಿ ಓಡಿಸ್ಬೇಕಾದ್ರೆ ಯಾಕೆ ಹಾಕ್ಬೇಕು ಅಂದರೆ ನಮ್ಮ ತಲೆಗೆ ರಕ್ಷಣೆ ಇರಲಿ ಅಂತ ಹಾಕ್ಬೇಕಾಗತ್ತೆ. ಕೇಳಿದಂಥ ಪೊಲೀಸರಿಗೆ ಒಂದು ಹೆಲ್ಮೆಟ್ ಹಾಕಲ್ಲ ಅಂತಾನೆ. ಅಂದರೆ ಈಸ್ ವೈಲೇಟಿಂಗ್ ದ ರೂಲ್. ಜೊತೆನಲ್ಲಿ ಧಮಕಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅಂತ JDS ಯಾವುದೇ ಪಕ್ಷ ಆಗಿರಲಿ, ಅದು JDS ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಸುತ್ತಮುತ್ತ ಲೀಡರ್ಗಳು, ನೀವು ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಿರ್ಲಿ, ಸಿದ್ದರಾಮಯ್ಯನ ಜಾಗದಲ್ಲಿ ನೀವೇ ಕೂತ್ಕೊಂಡ್ಲಿ, CM ಸಿದ್ದರಾಮಯ್ಯನವ್ರ ಜಾಗದಲ್ಲಿ ನೀವೇ CM ಆಗಿ ಕೂತ್ಕೊಂಡ್ರು ಸಹ ದೇಶದ ಕಾನೂನಿಗೆ ಗೌರವಿಸಬೇಕಾದ್ದು, ಪಾಲನೆ ಮಾಡಬೇಕಾದ್ದು. ಆಮೇಲೆ ಅದು ಎಲ್ಲೋ ಒಂದ್ ಕಡೆ ವೈಲೇಟ್ ಆದಾಗ ಅದಕ್ಕೆ ದಂಡವನ್ನ ಕಟ್ಟಬೇಕಾದ್ದು ಪ್ರತಿಯೊಬ್ಬರ ಕೆಲಸ ಅಂತ ಹೇಳತ್ತಾ ಕುಮಾರಣ್ಣ, ಇಂಥವರೆಲ್ಲ ನಿಮ್ಮ ಪಾರ್ಟಿಯಲ್ಲಿ ಮಾಡ್ಕೊಂಡು ನಿಮ್ಮ ಪಾರ್ಟಿ ಮರ್ಯಾದೆ, ನಿಮ್ಮ ಮರ್ಯಾದೆ ಖಂಡಿತವಾಗಿ ಹಾಳಾಗಿ ಹೋಗ್ತಾ ಇದೆ. ಯಾಕೋ ಹೆಲ್ಮೆಟ್ ಹಾಕಿಲ್ಲ ಅಂತ ಪೊಲೀಸರು ಕೇಳಿದ್ರೆ, ನಾನು ಯಾರು ಗೊತ್ತಾ, ಯಶವಂತಪುರ JDS ಅಧ್ಯಕ್ಷ ಅಂತಾನೆ. ಯಾರೋ ನಿಮ್ಮ ಶಿಷ್ಯನೇ ಇರಬೇಕು ಕುಮಾರಣ್ಣ. ದಯಮಾಡಿ ನಿಮ್ಮ ಶಿಷ್ಯಂದ್ರಿಗೆ ದಯಮಾಡಿ ಕಾನೂನ ಪಾಲನೆ ಮಾಡಕ್ಕೆ ಹೇಳಿ. ಐ ಅಪ್ರಿಷಿಯೇಟ್ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್. ನಾವು ನಿಮ್ಮ ಜೊತೆಲಿ ಇರ್ತೀವಿ ಯಾವಾಗ್ಲೂ. ಯಾವಾಗ ನೀವು ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಸುರಕ್ಷತೆ ಹಿತಾಸಕ್ತಿಯಲ್ಲಿ ಕೆಲಸ ಮಾಡ್ತೀರಾ, ವಿ ಸ್ಟ್ಯಾಂಡ್ ವಿತ್ ಯು. ದೌರ್ಜನ್ಯ ಆದಾಗ ಪೊಲೀಸರ ವಿರುದ್ಧ ಧ್ವನಿ ಎತ್ತಿದ ಸಹಜ. ಬಟ್ ಕಾನೂನು ಪಾಲನೆ ಮಾಡದಂತ ಸಾರ್ವಜನಿಕರು, ಅದರಲ್ಲೂ ತಾನು ರಾಜಕಾರಣಿ, ತಾನೊಬ್ಬ ಪಕ್ಷದ ಯಾವುದೋ ಒಂದು ಅಧ್ಯಕ್ಷ ಅಂತ ಹೇಳೋ ಅಂತವ್ರಿಗೆ ಡಬಲ್ ಪೆನಾಲ್ಟಿ ಹಾಕ್ಬೇಕು, ಗಾಡಿ ಸೀಸ್ ಮಾಡ್ಕೊಬೇಕು ಇಂಥವ್ರಿಗೆಲ್ಲ. ಯಾಕೆಂದ್ರೆ ಇವ್ರು ಹೆಲ್ಮೆಟ್ ಹಾಕದೆ ಸ್ಪೀಡಾಗಿ ಓಡಿಸಿ ಇವರು ಹೆಚ್ಚು ಕಮ್ಮಿಯಾಗಿ ಸಾಯೋದಲ್ದಿರ ಬೇರೆಯವ್ರಿಗೂ ಕೂಡ, ಬೇರೆಯವರ ಅಸುರಕ್ಷತೆಗೆ ಇವರೆಲ್ಲ ಕಾರಣ ಆಗ್ತಾರೆ. ಏನ್ ಕುಮಾರಣ್ಣ, ನಿಮ್ ಪಕ್ಷದ ಹೆಸರು ಹೇಳ್ಕೊಂಡು ಹೆಲ್ಮೆಟ್ ಹಾಕ್ದಿರ ಧಮಕಿ ಹಾಕುವಂತ ಶಿಷ್ಯಂದ್ರನ್ನ ನಿಮ್ ಪಕ್ಷದಲ್ಲಿ ಮಡ್ಕೊಂಡಿದ್ದೀರಾ. ದಯಮಾಡಿ ನಿಮ್ಮ ಯಾವುದೇ ಪಕ್ಷ ಆಗಿರ್ಬೋದು, ನಿಮ್ಮ ಪಕ್ಷದವ್ರಿಗೆ ಹೇಳಿ, ರಾಜಕೀಯ ಪದಾಧಿಕಾರಿಗಳ ಆ ಪೋಸ್ಟ್ಗಳೇನಿದೆ ವ್ಯವಸ್ಥೆಯನ್ನ ಸರಿಪಡಿಸಕ್ ಬಳಸಬೇಕೇ ಹೊರತು ವ್ಯವಸ್ಥೆಯ ವಿರುದ್ಧ ರೂಲ್ಸ್ ಬ್ರೇಕ್ ಮಾಡಿಕೊಂಡು ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ಕೊಳಕ್ಕೆ ಮಾಡಬಾರ್ದು ಅಂತ ಹೇಳ್ತಾ ಲೈವ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಎ ಲಾಟ್. ವಂಡರ್ಫುಲ್ ಜಾಬ್ ಬೈ ಬೆಂಗಳೂರು ಸಿಟಿ ಪೊಲೀಸರ ಒಂದು ಅದ್ಭುತವಾದಂತ ಕೆಲಸ. ಬಟ್ ಕುಮಾರಣ್ಣ, ನಿಮ್ ಶಿಷ್ಯನ್ ಸ್ವಲ್ಪ ವಿಚಾರಿಸ್ಕೋಣ. ಥ್ಯಾಂಕ್ ಯು.